ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ನ ನೋಡಿ ನನ್ನ ಮನಸ್ಸು ನೊಂದೋಯ್ತು. ಅಪ್ಪ ಅಮ್ಮನ ಸ್ಥಾನದಲ್ಲಿ ನೀವಿಬ್ರು ನಿಂತು ನನ್ನ ತಂಗಿ ಮದುವೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ನಾನು ನನ್ನ ಕುಟುಂಬ ಏನ್ ಬೇಕಿದ್ರು ಮಾಡ್ತೀವಿ. ನಾವ್ ಹೇಳ್ದಾಗ ಮಾಡಿದ್ರೆ ಅಷ್ಟೇ ಸಾಕು. ಮಾಡ್ತೀವಿ ದೊಡ್ಡಮ್ಮ, ಖಂಡಿತ ಮಾಡ್ತೀವಿ. ಚಿರು ನನ್ನ ತಂಗಿ ಕುತ್ತಿಗೆಗೆ ಯಾವಾಗ ತಾಳಿ ಕಟ್ತಾನೋ ಆ ಸೆಕೆಂಡ್ಗೆ ನಾನು ನನ್ನ ಕುಟುಂಬ ಎಲ್ಲರೂ ಬಂದು ನಿಮ್ ಕಾಲ್ ಕೆಳಗಡೆ ಬಿತ್ತಿರ್ತೀವಿ. ಹೌದು, ಈ ನಿನ್ ಮಾತ್ನ ನಾವ್ ಹೇಗ್ ನಂಬೋದು? ಬೇಕಿದ್ರೆ ಒಂದು ಪೇಪರಲ್ಲಿ ನಾನು ನಿಮ್ ಎಲ್ಲಾ ಕಂಡೀಷನ್ಗೂ ಒಪ್ಪಿದ್ದೀನಿ ಅಂತ ನಾನು ಸೈನ್ ಹಾಕಿ ಕೊಡ್ತೀನಿ ದೊಡ್ಡಮ್ಮ. ನನಗ ಒಂದು ಖಾಲಿ ಹಾಳೆ ಮತ್ತು ಪೆನ್ ತಗೊಂಡ್ ಬಮ್ಮ. ಸರಿಯಪ್ಪ. ನಿನ್ ಪ್ರೀತಿ ನನಗೆ ತುಂಬಾ ವಿಷಯಗಳನ್ನ ಕಲಿಸಿದೆ. ನನ್ನನ್ನ ನನಗೆ ಅರ್ಥ ಮಾಡಿಸಿದೆ. ನನ್ನನ್ನ ನಾನೇ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಪ್ರೀತಿ ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೆ. ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಿತ್ತು. ನನ್ನ ಜೀವನ ನನಗೆ ತುಂಬಾ ಇಷ್ಟ ಆಗೋದಕ್ಕೆ ಶುರುವಾಗಿತ್ತು. ಅದೆಲ್ಲ ನಿನ್ನಿಂದ, ನಿನ್ ಪ್ರೀತಿಯಿಂದ. ನಿನ್ ಕೈ ಹಿಡಿದು ತುಂಬಾ ವರ್ಷಗಳು ನಿನ್ ಜೊತೆ ಬದುಕಬೇಕು ಅಂತ ಆಸೆ ಪಡ್ತಿದ್ದೆ. ಆದ್ರೆ ಅಂತ ಕನ್ಸುಗಳೆಲ್ಲ ಈಗ ನುಚ್ಚು ನೂರಾಗಿದೆ. ನನ್ ಜೊತೆ ನೀನಿರೋದಿಲ್ಲ ಅನ್ನೋ ದಿನಗಳನ್ನ ನೆನ್ಪು ಮಾಡ್ಕೊಂಡ್ರೇನೆ ನನಗೆ ಎಂಥದೇ ಸಮಸ್ಯೆ ಬಂದ್ರು ಅಲ್ಲಿ ನೀನಿರ್ತಿದ್ದೆ. ಅದನ್ನ ನೀನೇ ಸಾಲ್ವ್ ಮಾಡ್ತಿದ್ದೆ. ಅದಕ್ಕೆ ನಾನು ಯಾವ ಕಷ್ಟಕ್ಕೂ ಅನ್ಸ್ತಾ ಇರ್ಲಿಲ್ಲ. ನಾನು ನಿನ್ನಲ್ಲೇ ನಮ್ಮಪ್ಪನ್ ನೋಡ್ತಾ ಇದ್ದೆ. ನನಗೋಸ್ಕರ ಪ್ರಾಣ ಕೊಡೋಕ್ಕೂ ತಯಾರಾಗಿರೋ ನಿನ್ ಪ್ರಾಣಕ್ಕೆ ನನ್ನಿಂದಾನೇ ಕುತ್ತು ಅಂತ ಗೊತ್ತಾದ್ಮೇಲೆ ನಿಜವಾಗ್ಲೂ ನನ್ ಪ್ರಾಣನೇ ಕಳ್ಕೋಬೇಕು ಅಂತ ಅನ್ನಿಸ್ಬಿಡ್ತು. ಆದ್ರೆ ನಮ್ಮ ಮನೆಯವ್ರಿಗೋಸ್ಕರ ನಾನ್ ಬದುಕಲೇಬೇಕು. ಅದಕ್ಕೆ ನಾನು ನಿನ್ನಿಂದ ದೂರ ಆಗ್ಬೇಕು ಅನ್ಕೊಂಡಿದ್ದೀನಿ. ಈ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಚಿರು, ಮತ್ತೆ ನನ್ನಿಂದ ಈ ಮಾತುಗಳನ್ನ ಹೇಳೋದಕ್ಕಾಗಲ್ಲ. ಅದಕ್ಕೆ ಕೊನೆದಾಗ ಹೇಳ್ತಿದ್ದೀನಿ, ಐ ಲವ್ ಯು ಚಿರು. ಐ ಲವ್ ಯು ಚಿರು. ಏನು ಹಾಗೆ ಪೇಪರ್ ನೋಡ್ತಾ ನಿಂತ್ಕೊಂಡೆ? ಸೈನ್ ಹಾಕು. ಸೈನ್ ಹಾಕು.
ತಗೊಳ್ಳಿ ದೊಡ್ಡಪ್ಪ. ನಾನೇನ್ ಬರ್ತೀನಿ ದೊಡ್ಡಪ್ಪ. ಕಾಶಿ ಅಣ್ಣ, ಅಣ್ಣ ನಿಂತ್ಕೊಳ್ಳಿ, ಬಂದೆ. ಅಣ್ಣ, ನೀವು ಮನೆಗೆ ಬಂದು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಇವ್ರು ತುಂಬಾ ಕೆಟ್ಟವರು ಅಂತ ನಂಗೆ ಮೊದಲೇ ಗೊತ್ತಿತ್ತಣ್ಣ. ಇವ್ರ ಸ್ವಾರ್ಥಕ್ಕೋಸ್ಕರ ರಾಧಿಕಾ ಅಕ್ಕನ ಜೀವನನ ಹಾಳು ಮಾಡಕ್ ನೋಡ್ತಿದ್ದಾರೆ. ಈ ವಿಷಯನ ನಿಮಗೆ ಹೇಳಿದ್ರೆ ನನ್ನ ಹೊಟ್ಟೆಲಿರೋ ಮಗುನ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾರಣ್ಣ. ಅದಕ್ಕೆ ಇವ್ರ ಬಗ್ಗೆ ನಾನು ನಿಮ್ಗೇನು ಹೇಳಲಿಲ್ಲ ಅಣ್ಣ. ನಿಮ್ಮ ಮನೆಯವರು ಸಂತೋಷವಾಗಿದ್ರೆ ಅದನ್ನ ಇವರು ಸಹಿಸ್ಕೊಳ್ಳಲ್ಲ ಅಣ್ಣ. ಅದೇ ನಿಮ್ಮ ಮನೆಯವರು ನೋವಲ್ಲಿ ದುಃಖದಲ್ಲಿದ್ರೆ ಸ್ವೀಟ್ ತಂದು ಕೇಕ್ ಕಟ್ ಮಾಡಿ ಖುಷಿ ಪಡ್ತಾರಣ್ಣ. ಇವ್ರ ಮನುಷ್ಯರೇ ಅಲ್ಲ ಅಣ್ಣ, ಮನುಷ್ಯತ್ವನೇ ಇಲ್ಲದೆ ಇರೋ ಕಾಡು ಮೃಗಗಳು. ನೀವು ಅನ್ಯಾಯವಾಗಿ ಇವ್ರ ಹತ್ರ ಬಂದು ಸಿಗಾಕೊಂಡ್ರಿ. ಸ್ವಂತ ತಮ್ಮನ ಮಕ್ಳಿಗೆ ಶಾಪ ಆಗ್ತಾರಣ್ಣ.